ರಾಜಕೀಯದ ಸುದ್ದಿಗಳನ್ನು ನೋಡೋದಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಈ ಸಿಎಂ ಮತ್ತು ಡಿಸಿಎಂ ದಂಗಲ್. ಮಾತಿಗೆ ಪ್ರತಿ ಮಾತು, ಏಟಿಗೆ ಎದುರೇಟು ಅನ್ನೋ ಹಾಗಾಗ್ಬಿಟ್ಟಿದೆ. ಸಿಎಂ ಡಿಸಿಎಂ ದಂಗಲ್ ದೆಹಲಿ ಮಟ್ಟಕ್ಕೆ ಹೋಗಿತ್ತು. ಸೊ ಈಗ ಜುಲೈನಲ್ಲಿ ಒಂದು ದೊಡ್ಡ ಮಟ್ಟದ ತಲೆದಂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 3-4 ಜನರಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿಯಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಸಚಿವರ ತಲೆದಂಡದ ಮೂಲಕವೇ ಶಿಸ್ತು ಬರೋದಾದರೆ ಅದು ಹಾಗೆ ಹೋಗಲಿ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ ಎಐಸಿಸಿ ಅವರು. ಸಚಿವರಾಗಲಿ ಶಾಸಕರಾಗಲಿ ಶಿಸ್ತು ಮೀರಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ದೆಹಲಿ ಅಂಗಳದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ KN ರಾಜಣ್ಣ ಅವರು ಮಾತನಾಡಿದ್ದು ತಮ್ಮ ಗಮನಕ್ಕೆ ಬಂದಿದೆ, ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು ಗೊತ್ತಾಗಿದೆ, ಆಮೇಲೆ ಜಮೀರ್ ಅಹಮದ್ ಅವರು ಮಾತನಾಡಿದ್ದು ಒಂಥರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತೇ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಇದು ದೆಹಲಿ ಅಂಗಳಕ್ಕೂ ಹೋಗಿತ್ತು. ಯಾಕೆಂದರೆ ಸಿಎಂ ಡಿಸಿಎಂ ನಿನ್ನೆ ಮೊನ್ನೆ ಎಲ್ಲ ಡೆಲ್ಲಿನಲ್ಲೇ ಇದ್ದರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ಎಲ್ಲರನ್ನೂ ಭೇಟಿ ಮಾಡಿದ್ರು. ಅಲ್ಲಿ ಎಐಸಿಸಿಯಿಂದ ಇವ್ರಿಗೆ ಸಿಕ್ಕಿರೋ ಸಂದೇಶ ಏನು ಗೊತ್ತಾ? ಒಬ್ಬ ಸಚಿವರ ತಲೆದಂಡ ಆಗಿ ಪಕ್ಷದಲ್ಲಿ ಶಿಸ್ತು ಬರೋದಾದರೆ ಅದು ಹಾಗೇ ಬಿಡಲಿ, ಬೇಕಾರೆ ಕೊಡಿ ನೋಟಿಸ್ ಎಲ್ರಿಗೂ, ಯಾರ್ಯಾರು ಮಾತಾಡಿದ್ದಾರೆ. ಒಬ್ಬ ಸಚಿವರು ಆ ಥರ ಏನಾದರೂ ಪದೇ ಪದೇ ಮಾತಾಡ್ತಾ ಇದ್ದರೆ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋಣ, ಬೇಕಾರೆ ಆಗಲಾದರೂ ಬೇರೆಯವ್ರು ಬಾಯಿ ಮುಚ್ಕೋತಾರ, ಅದು ಹಾಗೇ ಹೋಗಲಿ ಅಂತ ಈಗಾಗಲೇ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಈ ಜುಲೈ ತಿಂಗಳು ವೆರಿ ಕ್ರೂಷಿಯಲ್. ಎಲ್ಲರೂ ಬಾಯಿಗೆ ಬೀಗ ಹಾಕ್ಕೊಂಡ್ರೆ DK ಶಿವಕುಮಾರ್ ಹೇಳಿದ ಹಾಗೆ ಸರಿ ಹೋಗುತ್ತೆ, ಇಲ್ಲ ಅಂದರೆ ಶಿಸ್ತು ಕ್ರಮ ಫಿಕ್ಸ್ ಅಂತ. ರಾಜಕೀಯಕ್ಕೂ ಸಂಬಂಧ ಇಲ್ಲ, ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಶಾಸಕರು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡೋದು. ಯಾವ DCM ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ್ತದೆ. ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ, ಯಾವ ನಾಯಕರು ಶಾಶ್ವತ ಅಲ್ಲ. ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಲೇ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ. ಈ ಮಾತುಗಳು ಬರಬಾರದು ಅಂತ ನಾನು ಹೇಳ್ತಾ ಇರೋದು. ಇನ್ನು ಮುಂದಕ್ಕೆ ಈವನ್ DK ಸುರೇಶ್ ಅವರು ಮಾತಾಡಬಾರ್ದು, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಅಥವಾ ಜಮೀರ್ ಅಹಮದ್ ಯಾರೂ ಕೂಡ ಮಾತನಾಡದೇ ಇದ್ದರೆ ಪಕ್ಷಕ್ಕೆ ಒಳ್ಳೆಯದು. ಇದೇ ಮಾತನ್ನು ಮುಂದುವರಿಸಿದ್ರೆ, ನಿನ್ನೆ KN ರಾಜಣ್ಣ ಒಂದು ಮಾತು ಹೇಳಿದ್ದಾರೆ, ನನಗೆ ನೋಟಿಸ್ ಕೊಡ್ತಾರಾ, ಕೊಡಲಿ ಬಿಡಿ, ಉತ್ತರ ಕೊಡ್ತೀನಿ, ನಂಗೆ ಗೊತ್ತು ಏನು ಕೊಡಬೇಕು ಅಂತ. ಆ ಥರದ ಮಾತುಗಳನ್ನ ಆಡ್ತಾ ಇದ್ದರೆ ಪಕ್ಷದಲ್ಲಿ ಶಿಸ್ತಿಲ್ಲ. ಇದೇ ಅವಕಾಶಕ್ಕೆ BJPಯವರು ಕಾಯ್ತಾ ಇರ್ತಾರೆ, ಸರ್ಕಾರದ ವಿರುದ್ಧ ದಾಳಿ ಮಾಡೋದಕ್ಕೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡೋ ನಿರ್ಧಾರಕ್ಕೆ ಎಐಸಿಸಿ ಬಂದಿದೆ.